ಬಸವಾದಿ ಶರಣ ಹಿಂದೂ ವೇದಿಕೆ ನೋಡಿದ್ರೆ ಗೊತ್ತಾಗುತ್ತೆ. ಬಸವಾದಿ ಶರಣರು ಎಲ್ಲರೂ ಇಲ್ಲಿ ವೇದಿಕೆ ಕೂತಿದ್ದಾರೆ. ಅಂದ್ರೆ ದೇವಲೋಕದಲ್ಲಿದ್ದಂತ ಎಲ್ಲಾ ದೇವರು ಕೂಡ ಇಲ್ಲೇ ಬಂದು ಕೂತ್ಬಿಟ್ಟಿದ್ದಾರೆ, ವೇದಿಕೆ ಮೇಲೆ ಬಂದು ಕೂತ್ಬಿಟ್ಟಿದ್ದಾರೆ. ಕಣ್ಣಿಂದ ನೋಡಂತ ಒಂದು ಸೌಭಾಗ್ಯ ನಮಗೆ ಮಾತ್ರ ಸಿಕ್ಕಿದೆ. ಟಿವಿ ಮಾಧ್ಯಮದಿಂದ ಇಡೀ ಕರ್ನಾಟಕ ದೇಶದಲ್ಲಿ ನೋಡ್ತಾರೆ, ಎಲ್ರಿಗೂ ಸಿಗ್ತಾ ಇದೆ. ಆ ರೀತಿ ದೇವರನ್ನ ಈ ಬಾರಿ ನೆನಪು ಮಾಡಿಕೊಂಡು ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವರು ಅಂದ್ರೆ ಯಾರು? ಮಾತೃದೇವೋಭವ. ಹಳ್ಳಿರೋ ಹೆಣ್ಮಕ್ಳಿಗೂ ಗೊತ್ತು, ತಾಯಿನ ದೇವರು ಅಂತ ಕರಿತೀವಿ ನಾವು. ಪಿತೃದೇವೋಭವ, ತಂದೆಗೂ ದೇವರು ಅಂತ ಕರಿತೀವಿ. ಆಚಾರ್ಯ ದೇವೋಭವ, ಎಲ್ಲ ಗುರುಗಳಿಗೂ ದೇವರು ಅಂತ ಕರಿತೀವಿ. ಯಾರೋ ಪುಣ್ಯಾತ್ಮ ಈ ದೇವರುಗಳನ್ನ ನೀವು ಮನೇಲಿ ಇಟ್ಕೊಂಡಿದ್ದೀರಲ್ಲ, ದೇವರುಗಳನ್ನ ಅವನ್ನ ಕಟ್ಟಿ ಮೂಲೆಗೆ ಬಿಸಾಕಿ ಅಂತ ಹೇಳ್ತೀರಲ್ಲ, ಅವ್ರು ಏನಂತ ಕರಿಬೇಕು? ಅವ್ರನ್ನ ಅವರು ಏನ್ ಮಾಡಬೇಕು ಅಂದ್ರೆ ತಮ್ಮ ಮೈ ಮೇಲಿರಂತ ಸಾಧು ವಸ್ತ್ರವನ್ನ, ಕೇಸರಿ ವಸ್ತುವನ್ನ ತೆಗೆದು ಬಿಸಾಕಿ ಅವ್ರು ಹೊರಗೆ ಬಂದ್ರೆ ನಿಜಕ್ಕೂ ಕೂಡ ಅವಾಗ ಜನ ಮೆಚ್ಚಬಹುದು. ದೇವ್ರಿಗೆ ಈ ರೀತಿ ಅಪಮಾನ ಮಾಡಿದಾಗ ನಮಗೆ ರಕ್ತ ಕುದಿಯತ್ತೆ. ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ರಕ್ತ ಕುದಿಯಲ್ವಾ? ಅವ್ರಿಗೂ ಕುದೀತು. ಯಾರು ಹೇಳಿಲ್ಲ. ಮೊನ್ನೆ ಒಬ್ಬ MLA ಒಬ್ಬ ಸರ್ಕಾರಿ ಅಧಿಕಾರಿಗೆ ಚಪ್ಪಲಿಯಿಂದ ಹೊಡಿತೀನಿ ಅಂತ ಅಂದ. ಈ ಜಿಲ್ಲೆ ಮಂತ್ರಿ, ರಾಜ್ಯದ ಸರ್ಕಾರ ಅವ್ರ ಬಗ್ಗೆ ಏನ್ ಕ್ರಮ ತಗೋತು? ಅವ್ರ ಪಕ್ಷದವರು ಅಂತ ಸುಮ್ಮನೆ ಬಿಟ್ರಾ? ದೇವ್ರ ಬಗ್ಗೆ ಯಾರು ಸುಮ್ಮನೆ ಇನ್ಮುಂದೆ ಬಾಯಿ ಬಂದ ಮಾತಾಡಿದ್ರೆ, ಸಾಧು ಸಂತರ ಬಗ್ಗೆ ಯಾರು ಬಾಯಿ ಬಂದ ಮಾತಾಡಿದ್ರೆ ಹುಷಾರದಂತ ಎಚ್ಚರಿಕೆಯನ್ನು ಈ ಸಭೆ ಕೊಡುತ್ತೆ. ಈ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ನಿಮಗೆ ತಾಕತ್ತಿದ್ರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ದೇವರ ಬಗ್ಗೆ ಮಾತಾಡ್ತಿರಲ್ಲ, ಇದೇ ಸ್ವಾಮೀಜಿಗಳು ಅಲ್ಲಾ ಬಗ್ಗೆ ಮಾತಾಡ್ಲಿ, ಯೇಸು ಬಗ್ಗೆ ಮಾತಾಡ್ಲಿ, ಕುತ್ತಿಗೆ ಸಾಯಿಸ್ಬಿಡ್ತಾರೆ ಅವರೆಲ್ಲ. ದೇಶದಲ್ಲೆಲ್ಲ ಕಡೆ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ, ಕೊಂದಾಗ್ತಾ ಇದ್ದಾರೆ. ಸೀಮೆಣ್ಣೆ ಕೊಂದಾಗ್ತಾರೆ. ಬಂಗ್ಲಾದಲ್ಲಿ ನೋಡಿದ್ರಿ, ಹಿಂದೂನ ಕೊಲೆ ಮಾಡ್ತಾರೆ. ಏನ್ ತಪ್ಪು ಮಾಡಿದ್ರು ಅವರು? ಏನೂ ತಪ್ಪು ಮಾಡಿಲ್ಲ. ಅವರಿಗೆ ಹೊಡೆದು ಸೀಮೆಣ್ಣೆಗೆ ಸುಡ್ತಾರಲ್ಲ, ಇವ್ರಿಗೆ ಏನಂತ ಕರಿಬೇಕು? ನಾನು ತುಂಬಾ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ, ಯಾವುದೋ ವ್ಯಕ್ತಿನ ಕಾಡಸಿದ್ದೇಶ್ವರ ಸ್ವಾಮಿಗಳು ಟೀಕೆ ಮಾಡಿಲ್ಲ, ಯಾವುದೇ ಸಂತನ ಟೀಕೆ ಮಾಡಿಲ್ಲ. ಅವರು ಟೀಕೆ ಮಾಡಿರೋದು ಸಿದ್ಧಾಂತವನ್ನ, ಹಿಂದೂ ಧರ್ಮವನ್ನ ಯಾರು ಟೀಕೆ ಮಾಡ್ತಾರೋ, ಸಿದ್ಧಾಂತವನ್ನ ಯಾರು ಟೀಕೆ ಮಾಡ್ತಾರೋ ಅಂತವ್ರ ಬಗ್ಗೆ ಸರಿಯಾದ ಉತ್ತರವನ್ನ ಗ್ರಾಮೀಣ ಭಾಷೆಯಲ್ಲಿ ಪೂಜ್ಯ ಸ್ವಾಮಿಗಳು ಕೊಟ್ಟಿದ್ದಾರೆ. ಸ್ವಾಮಿಗಳೇ, ನಿಮ್ಮ ಜೊತೆಗೆ ಇಡೀ ಸಮಾಜ ಇದೆ. ಈ ಮಾತನ್ನು ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕೆಂದ್ರೆ ಫ್ಯಾಷನ್ ಆಗಿದೆ, ಹಿಂದೂಗಳನ್ನ ಟೀಕೆ ಮಾಡೋದು ಫ್ಯಾಷನ್ ಆಗಿದೆ. ಆ ಟೀಕೆ ಮಾಡೋರಿಗೆ ಇವತ್ತು ಕಾಡಸಿದ್ದೇಶ್ವರ ಸ್ವಾಮಿಗಳು ಸೌಮ್ಯವಾಗಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾರಾದರೂ ಕೂಡ ನನ್ನ ಮನೆದೇವರಿಗೆ, ನಮ್ಮ ಇಲ್ಲಿ ಕೂತಂತ ಎಲ್ಲ ಮನೆದೇವರಿಗೆ, ವೇದಿಕೆ ಮೇಲೆ ಕೂತಂತ ನಮ್ಮೆಲ್ಲ ಮನೆದೇವರಿಗೆ ಯಾರಾದರೂ ಕೂಡ ದೇವರ ಬಗ್ಗೆ ಟೀಕೆ ಮಾಡಿದ್ರೆ ಬೇರೆ ಭಾಷೆನಲ್ಲಿ ಹಿಂದೂ ಸಮಾಜ ನಿಮಗೆ ಉತ್ತರ ಕೊಡಬೇಕಾಗತ್ತೆ ಅನ್ನಂತ ಎಚ್ಚರಿಕೆಯನ್ನ ಈ ಸಭೆ ಮುಖಾಂತರ ನಾವು ಅವ್ರಿಗೆಲ್ಲರೂ ಕೊಡ್ತಾ ಇದ್ದೇವೆ. ಇವತ್ತೇನಾಗ್ತಾ ಇದೆ, ಪ್ರತಿಯೊಬ್ಬರೂ ಕೂಡ ತಮಗೆ ಏನ್ ಬೇಕೋ ಆ ಥರ ಮಾತಾಡ್ತಿದ್ರು. ಯಾವಾಗ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಉತ್ತರ ಕೊಟ್ಟರು, ಆಗ ಎಲ್ಲರೂ ಕೂಡ ಇವತ್ತು ಬಾಯಿ ಮುಚ್ಚಿಕೊಂಡಿದ್ದಾರೆ. ಬಿಜಾಪುರ ಜಿಲ್ಲೆಗೆ, ಬಾಗಲಕೋಟೆ ಜಿಲ್ಲೆಗೆ ನಿಷಿದ್ಧ. ನೀವು ಬರ್ಕೂಡುದು. ದೇಶದ್ರೋಹಿ ಕೆಲಸ ಮಾಡಿದಾರ? ಯಾರ್ಯಾರು ಕೊಲೆ ಮಾಡಿದಾರ? ಅತ್ಯಾಚಾರ ಮಾಡಿದಾರ? ಪೋಕ್ಸೋ ಕೇಸಲ್ಲಿ ಇದಾರ? ಹಿಂದೂ ಧರ್ಮದ ಬಗ್ಗೆ ಯಾರು ಮಾತಾಡಿದ್ರೆ ಹುಷಾರನಂತ ಎಚ್ಚರಿಕೆ ಕೊಟ್ರೆ ಅವ್ರಿಗೆ ಈ 2 ಜಿಲ್ಲೆಗಳಿಗೆ ಬರಕ್ಕೆ ನಿಷೇಧ ಆಗ್ತಿರಲ್ಲ. ಸ್ವಾಮಿ, ನಿಮಗೆ ಬಬಲೇಶ್ವರ ಕ್ಷೇತ್ರ ಜನ ಬರಂತ ಚುನಾವಣೆಯಲ್ಲಿ ನಿಷಿದ್ಧ ಮಾಡ್ತಾರೆ, ಹುಷಾರಾಗಿರ್ರಿ.
ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗೆ, ಇಡೀ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೇನೆ, ಹಿಂದೂ ಧರ್ಮದ ಸುದ್ದಿ ಬರಬೇಡಿ. ಇವತ್ತೇನು ಶುರು ಆಗಿದೆ ಅಲ್ಲ, ಇದು ಟ್ರೈಲರ್. ಇದು ಟ್ರೈಲರ್. ನೀವು ಮುಂದುವರೆದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಪಿಕ್ಚರ್ ತೋರಿಸ್ಬೇಕಾಗತ್ತೆ. ಪಿಕ್ಚರ್, ಪೂರ್ಣ ಪ್ರಮಾಣದ ಪಿಕ್ಚರ್ ತೋರಿಸ್ಬೇಕಾಗತ್ತೆ. ಈ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಮೊನ್ನೆ ನಮ್ಮ ಶಶಿಕಲಾ ಜೊಲ್ಲೆ ಅವರು ಮತ್ತೆ ನಮ್ಮ ಮಾಜಿ MP ಜೊಲ್ಲೆ ಅವರ ಆತಿಥ್ಯದಲ್ಲಿ ಬೆಳಗಾವಿಯಲ್ಲಿ ಸೇರಿದ್ವಿ. ಎಲ್ಲ ಹಿರಿಯರು ಸೇರಿದ್ವಿ. ಯಾಕೆ ಸೇರಿದ್ವಿ? ಕಾಡಸಿದ್ದೇಶ್ವರ ಸ್ವಾಮಿಗಳ ಸುದ್ದಿ ಬಂದಿದ್ದೀರಾ, ಹಿಂದೂ ಧರ್ಮದ ರಕ್ಷಕರ ಸುದ್ದಿ ಬಂದಿದ್ದೀರಾ. ಹಾಗಾಗಿ ಇವತ್ತು ಕೆಲವರು ಮಾತ್ರ ಆಯೋಜಕರು ಕರೆದಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಾಯಕರನ್ನ ಬಳಸಿಕೊಂಡು ಹಿಂದೂ ಧರ್ಮವನ್ನು ಉಳಿಸೋ ದಿಕ್ಕಿನಲ್ಲಿ, ಹಿಂದೂ ಧರ್ಮದ ಸಾಧು ಸಂತರಿಗೆ ಗೌರವ ತರ ದಿಕ್ಕಿನಲ್ಲಿ ಖಂಡಿತ ನಾವು ಮುಂದುವರಿತೇವೆ ಏನಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಮತ್ತೆ ಪೂಜ್ಯ ಸ್ವಾಮಿಗಳ ಬಗ್ಗೆ ಒಂದು ಮಾತು ಹೇಳಿದ್ರು. ಏನೋ ಹೇಳಿಬಿಟ್ಟಿದ್ದೀರಿ, ಕ್ಷಮೆ ಕೇಳ್ಬಿಡಿ. ಕ್ಷಮೆ ಕೇಳಬೇಕಂತೆ. ದೇವ್ರಿಗೆ ಭಕ್ತ ಕೇಳಂದ ಮಾತೇನ್ರಿ ಇದು? ಕ್ಷಮೆ ಕೇಳಬೇಕು ಅಂತ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಹಿಂದೂಗಳ ಪರವಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ. ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದಿರಲ್ಲ, ದೊಡ್ಡ ಅಪರಾಧ ಮಾಡಿದ್ದೀರಾ. ಅಪರಾಧ ಪಾಪದ ಪ್ರಾಯಶ್ಚಿತ್ತಕ್ಕೆ ಇಡೀ ರಾಜ್ಯದ ಹಿಂದೂಗಳ ಕ್ಷಮೆ ನೀವು ಕೇಳಬೇಕು. ಇದು ನಮ್ಮ ಒತ್ತಾಯ. ಸ್ವಾಮಿಗಳು ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ಗೋ ಪೂಜೆ ಹೆಂಗ್ ಮಾಡ್ತಾರೆ ನೋಡಿದ್ದೀರಾ? ಗೋವಿನ ರಕ್ಷಣೆ ಹೇಗೆ ಮಾಡ್ತಾರೆ ನೋಡ್ತಿದ್ದೀರಾ? ಕನ್ಯಾರಿ ಸುತ್ತಮುತ್ತಲು ನೂರಾರು ಬಡವರಿಗೆ, ಹಳ್ಳಿಗಳಿಗೆ ನಿಮ್ ಸರ್ಕಾರ ಕೊಡಲ್ರಿ ಅಷ್ಟು ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ. ಉಚಿತವಾಗಿ ಊಟ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ, ಉಚಿತವಾದ ಬೆಸ್ಟ್ ಶಿಕ್ಷಣ, ಉಚಿತವಾದ ವ್ಯವಸ್ಥೆ ಮಾಡ್ತಾರಂತ ಸರ್ಕಾರ ಮಾಡಿದರೆ ಕೆಲಸ. ರೋಗಿಗಳಿಗೆ ಕಡಿಮೆ ರೇಟಲ್ಲಿ ಟ್ರೀಟ್ಮೆಂಟು, ಸಾವಯವ ಕೃಷಿಗೆ ಇಡೀ ರಾಜ್ಯದ ರೈತರು ಕನ್ಯಾರಿಗೆ ಬರಬೇಕು, ಸ್ವಾಮಿಗಳು ನೋಡಬೇಕು, ಅವ್ರು ಸಾವಯವ ಕೃಷಿ ಹೇಗೆ ಮಾರ್ಗದರ್ಶನ ಮಾಡ್ತಾರೆ ತಿಳ್ಕೋಬೇಕು ಅಂತೇಳಿ ರೈತರು ಬಂದು ಸ್ವಾಮಿಗಳ ಪಾದಕ್ಕೆ ಬಿದ್ದು ಸಾವಯವ ಕೃಷಿಯ ತರಬೇತಿ ತಗೊಂಡು ಹೋಗ್ತಾ ಇದ್ದಾರೆ. ಇಂಥ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಾರಂತ ಪರಿಸ್ಥಿತಿ ನಾನು ನೋಡಿದಾಗ ನಿಜಕ್ಕೂ ಕಡೆಗೆ ನಮಗೇ ನಾಚಿಕೆ ಆಗುತ್ತೆ. ಸ್ವಾಮಿ ಗೊತ್ತಿರಲಿ, ನಮ್ಮ ಅನ್ನ ತಿಂದು ನಮ್ಮ ಆಸೆಯಿಂದ ನಾವು ಬೆಂಬಲಿಂದ ಬಾಂಗ್ಲಾದೇಶ ಆಯ್ತು. ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳು ದಿನ 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 ಹೊಡೆದು 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 ಸಾಯಿಸ್ತಾ ಇದ್ದಾರೆ. ಯಾಕೆ? ಏನ್ ತಪ್ಪು ಮಾಡಿದ್ದಾರೆ? ಬಾಂಗ್ಲಾದೇಶ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಲ್ಲ ಭಾರತ, ಅದಕ್ಕೋಸ್ಕರನಾ? ಸ್ವಾಮಿಗಳು ಹೇಳಿದ್ರು 51% ಎಲ್ಲೆಲ್ಲಿ ಮುಸಲ್ಮಾನರಿದ್ದಾರೋ ಅಲ್ಲಿ ಯಾವುದೇ ಕಾರಣಕ್ಕೂ ಸಂವಿಧಾನಬದ್ಧವಾದ ಸರ್ಕಾರಗಳಿಲ್ಲ. ಹಿಂದೂಗಳು ಜಾಗೃತಿ ಆಗದಿದ್ರೆ, ಹಿಂದೂ ಜನಸಂಖ್ಯೆ ದಿನೇ 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 ಕ್ಷೀಣ ಆದ್ರೆ ಪ್ರಪಂಚದಲ್ಲಿ ಭಾರತವು ಕೂಡ ಜನಸಂಖ್ಯೆ ಕಡಿಮೆ ಆದಾಗ ಅದನ್ನು ಊಹೆ ಮಾಡಿ ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನ್ಪಾಳಕ್ಕೆ ಇಷ್ಟಪಡ್ತೇನೆ. ಜಾಸ್ತಿ ಮಾತಾಡ್ತಾ ಕೂತ್ಕೊಂಡ್ರೆ ಬೇಕಾದಷ್ಟಿದೆ. ನಾನು ಮೆರವಣಿಗೆಯಲ್ಲಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇದ್ರು. ಯುವಕರ ಗುಂಪು ಕೂಗ್ತಾ ಇತ್ತು. ಏನಂತ ಕೂಗ್ತಾ ಇತ್ತು? ಕರ್ನಾಟಕದ ಯೋಗಿ ಆದಿತ್ಯನಾಥ್ ಅವರಿಗೆ ಜಯವಾಗಲಿ ಅಂತ. ಏನಂತ ಕೂಗ್ತಾ ಇದ್ರು? ಯೋಗಿ ಆದಿತ್ಯನಾಥ್, ಕರ್ನಾಟಕದ ಆದಿತ್ಯನಾಥ್ ಅವರಿಗೆ, ಕರ್ನಾಟಕ ಯೋಗಿ ಆದಿತ್ಯನಾಥ್ ಅವರಿಗೆ. ಯಾರು ಹೇಳ್ಕೊಟ್ರು? ಅವ್ರಿಗೆ ಯಾರು ಹೇಳ್ಕೊಟ್ಲಿಲ್ಲ. ಇವ್ರು ಮಾಡಿದಂಥ ಸೇವಾ ಕಾರ್ಯ, ಇವ್ರು ಮಾಡ್ತಾ ಹಿಂದೂ ಧರ್ಮದ ಬಗ್ಗೆ ಮಾಡ್ತಾ ಇರೋಂಥ ಸೇವೆ, ಇದನ್ನ ಗಮನಿಸಿ ಇಂಥ ಕಾಡಸಿದ್ದೇಶ್ವರರು ಕರ್ನಾಟಕ ರಾಜ್ಯದ ಯೋಗಿ ಆದಿತ್ಯನಾಥ್ ಆಗಬೇಕು ಅಂತ ಇಡೀ ದೇಶದ ರಾಜ್ಯದ ಜನರ ಅಪೇಕ್ಷೆ ಇದೆ. ಲಿಂಗಾಯತ ಸಮಾಜದ ಸ್ವಾಮಿಗಳಲ್ಲ, ಅನೇಕರು ಕೂತು ಚರ್ಚೆ ಮಾಡಿ ಇಡೀ ಲಿಂಗಾಯತ ಸಮಾಜವನ್ನು ಒಡೆದು ಛಿದ್ರ ಮಾಡಿಬಿಟ್ರು. ಇವತ್ತೊಂದು ಪುಸ್ತಕ ಬಿಡುಗಡೆ ಮಾಡಿದ್ರು, ಹಿಂದುತ್ವದಲ್ಲಿ ಏನು ಬಸವಾದಿ ಶರಣರ ಮಾತುಗಳಿದೆ ಅಂತ. ಆ ಒಂದು ಬಸವಾದಿ ಶರಣರ ಮಾತು ಅನುಭವ ಮಂಟಪದ ರೂಪದಲ್ಲಿ ಕಂಡ್ವಿ. ಜಗಜ್ಯೋತಿ ಬಸವೇಶ್ವರ ಅನುಭವ ಮಂಟಪದಲ್ಲಿ
ಎಲ್ಲ ಜಾತಿಯವರೆಗೂ ಅವಕಾಶ ಮಾಡಿಕೊಟ್ರು. ಸಂವಿಧಾನ ಇದನ್ನಲ್ಲಿ ನೋಡಿದ್ವಿ ನಾವು. ಇಡೀ ಸಮಾಜ ಅಲ್ಲಿತ್ತು. ಅಲ್ಲಿ ವಾಲ್ಮೀಕಿ ಸಮಾಜದವರಿದ್ರು, ದಲಿತ ಸಮಾಜದವರಿದ್ರು, ಕುಂಬಾರ ಸಮಾಜದವರಿದ್ರು, ಮಡಿವಾಳ ಸಮಾಜದವರಿದ್ರು, ಎಲ್ಲ ವಿದ್ವಾಂಸರು ಇದ್ರು. ಅವರೆಲ್ಲರನ್ನು ಕೂಡ ಹಾಕ್ದಂತ ಬಸವೇಶ್ವರರನ್ನ ಕೇವಲ ಲಿಂಗಾಯತರು, ಅದು ಉಪಜಾತಿ ಲಿಂಗಾಯತರಿಗೆ ಸೇರ್ಸಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಆ ಬಸವೇಶ್ವರ ಹಿಂದೂ ಸಮಾಜದ ನೇತಾರ. ಇದು ನಮ್ಮೆಲ್ಲರ ಅಪೇಕ್ಷೆ. ಅವರ ವಿಚಾರವನ್ನ ನಾವೆಲ್ಲರೂ ಕೂಡ ಇವತ್ತು ಹಿಂದೂ ಸಮಾಜದ ಮುಖಾಂತರ ತಗೊಂಡು ಹೊರಟಿದ್ದೀವಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ತಿಳಿಸ್ತಾ, ದ್ವೇಷ ಭಾಷಣ ಅಂತ, ದ್ವೇಷ ಭಾಷಣ ಮಸೂದೆ ಏನು? ನೀವು ಯಾರ ಬಗ್ಗೆ ಬೇಕಾದ್ರೂ ಮಾತಾಡಿದ್ರೆ ಅವ್ರು ಅಲ್ಲೇ ಅವ್ರ ಮೇಲೆ FIR ಹಾಕೋದು, ಜಾಮೀನೇ ಇಲ್ಲ, ತಗೊಂಡೋಗಿ ಜೈಲಿಗೆ ಕಳ್ಸೋದು. 7 ಬಾರಿ FIR. ನನಗೆ 7 FIR ಬಿದ್ದಿದೆ ಈಗಿನ ತನಕ. ಇವತ್ತು ಒಂದು ಹಾಕಿಸ್ತಾರ ಗೊತ್ತಿಲ್ಲ. ಬಿದ್ರೆ 7 FIR ಅಂದ್ರೆ 70 ವರ್ಷ ಜೈಲಾಗಿ ನಾವೆಲ್ಲ ಇರಬೇಕು. ಇಡೀ ಜೀವನ ಅಲ್ಲೇನೆ. ಇವರೆಲ್ಲ ಆನಂದವಾಗಿ ಯಾರ್ಯಾರ್ದೋ ಓಟ್ಗಳು ತಗೊಂಡು ಅಧಿಕಾರ ನಡೆಸ್ಕೊಂಡಿರೋಂಥ ಪ್ರಯತ್ನ ನಡೆಸ್ತಿದ್ದಾರೆ. ಈ ಭಾರತದಲ್ಲಿ ಹಿಂದೂ ಧರ್ಮ ಇರೋಂಥ ಈ ದೇಶದಲ್ಲಿ ಅನೇಕ ಸಾಧು ಸಂತರು ಹೋರಾಟ ಮಾಡಿದ್ರು, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿ ಪ್ರಾಣ ಬಿಟ್ಟಿದ್ದಾರೆ. ಈ ನಾಡಿನಲ್ಲಿ ಈ ರೀತಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಬಿಲ್ಲನ್ನು ವಾಪಸ್ ತಗೋತಾರೆ. ರಾಜ್ಯಪಾಲರು ಅದಕ್ಕೆ ಯಾವುದೇ ಕಾರಣಕ್ಕೂ ಅಂಕಿತ ಹಾಕಬಾರದು. ಈ ರೀತಿ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ, ಒಂದೇ ಒಂದು ನಮ್ಮೆಲ್ರಿಗೂ ಧೈರ್ಯ ಬರೋದೇನು ಅಂತಂದ್ರೆ, ಕೂತ್ಕೊಳ್ರಪ್ಪ, ಕೂತ್ಕೊಳ್ಳಿ ಕಡೆ. ಒಂದೇ ಒಂದು ಧೈರ್ಯ ನಮಗೆ ಬರೋದೇನು ಅಂತಂದ್ರೆ, ಈ ನಾಡಿನಲ್ಲಿ ಗವಿಸಿದ್ದೇಶ್ವರ ಸ್ವಾಮಿಗಳ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳ ನೆನಪು ಮಾಡಿಕೊಟ್ಟಿದ್ದೇನೆ. ನಮ್ಮೆಲ್ಲರೂ ಕೂಡ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ನೆನಪಾಗತ್ತೆ. ಅಂತ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ರಕ್ತ ನಮ್ಮೆಲ್ಲರ ಮೈಯಲ್ಲೂ ಹರಿತಾ ಇದೆ. ಏನು? ಯೋಗಿ ಆದಿತ್ಯನಾಥ್ ಅವರಿಗೆ ಸಭೆ ನಡೆಸಕ್ಕೆ ಅವಕಾಶ ಕೊಡಿ. ಕೂತ್ಕೊಳ್ಳಿ. ದಯವಿಟ್ಟು ಈ ಸಭೆಗೆ ಸಹಕರಿಸಬೇಕು. ನಿಮ್ಮೆಲ್ಲ ಅಭಿಮಾನ ಪ್ರೀತಿಗೆ ಅಪ್ಪಾಜಿ ಅವರು ಯಾವಾಗಲೂ ಚಿರಋಣಿಯಾಗಿ. ಸಿದ್ದೇಶ್ವರ ಸ್ವಾಮಿಗಳನ್ನ ನೆನಪು ಮಾಡಿಕೊಂಡು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶ ಜನ ನಾವು ಕಾಡಸಿದ್ದೇಶ್ವರ ಸ್ವಾಮಿಗಳನ್ನ ಸಿದ್ದೇಶ್ವರ ಸ್ವಾಮಿಗಳ ರೂಪದಲ್ಲಿ ಕಾಣ್ತಾ ಇದ್ದೇವೆ. ಅಂತ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಯಾರ್ಯಾರು ಟೀಕೆ ಮಾಡಿದ್ರೆ, ಯಾರ್ಯಾರು ಅಪಮಾನ ಮಾಡಿದ್ರೆ, ಅವ್ರು ಈ ಜನ್ಮದಲ್ಲೇ ಆ ಪಾಪವನ್ನ ಅನುಭವಿಸ್ತಾರೆ. ಅದಕ್ಕೋಸ್ಕರ ಸ್ವಾಮಿ, ತಾವೇನು ಕಾಡಸಿದ್ದೇಶ್ವರ ಸ್ವಾಮಿಗಳು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋದಿಕ್ಕಿನಲ್ಲಿ ಹೊರಟಿದ್ದೀರಿ. ನಿಮ್ ಜೊತೆಗೆ ಇಡೀ ಕರ್ನಾಟಕ ನಾವು ಇದ್ದೇವೆ, ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕೀ.